ಮೇಡಮ್ಮ? ಹೌದು ಮೇಡಮ್. ಸರ್ರು ಮೇಡಮ್ನ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಹೇಳಿದೆ. ಬನ್ನಿ ಸರ್. ಅಯ್ಯಯ್ಯೋ, ನನ್ನ ಹೆಂಡತಿ ಮೊದಲೇ ಭೂದೇವಿ, ಓದಕ್ಕೆ ಬರಕ್ಕಿಲ್ಲ ಪೆದ್ಗುಂಡಮ್ಮ. ಏನೇನು ಉತ್ತರ ಕೊಡ್ತಾಳೋ ಸಾ ಸಾ. ಏನ್ ನಿಮ್ಮ ಹೆಸರು? ಮಾದೇವಮ್ಮ. ಕರೆಕ್ಟಾಗಿ ಹೇಳ್ರಿ, ನಿಮ್ಮ ಹೆಸರೇನು? ಮಹಿಮಾ. ಮಹಿಮಾ. ಪೂರ್ತಿ ಹೆಸರು? ಮಹಿಮಾ ಮಾದೇವಮ್ಮ. ಪೂರ್ತಿ ಹೆಸರು? ಮಹಿಮಾ ಬಸಪ್ಪ. ಲಕ್ಷ್ಮಿ ಅಂದ್ರೆ ಯಾರು ಹಾಗಾದ್ರೆ? ನಿಮ್ ಪೂರ್ತಿ ಹೆಸರು ಮಹಿಮಾ ಲಕ್ಷ್ಮಿ ಅಲ್ವಾ? ನನ್ನ ಹೆಸರು ಮಹಿಮಾ ಅಷ್ಟೇಯಾ? ಈ ಲಕ್ಷ್ಮಿ ಅಂದ್ರೆ ಯಾರು? ಲಕ್ಷ್ಮಿ ಅಂದ್ರೆ ಯಾರು ಅಂತ ನಿಮ್ಮ ಯಜಮಾನ್ರನ್ನೇ ಕೇಳಿ. ನನ್ನ ಹೆಂಡತಿ ಹೆಸರು ಮಹಿಮಾ ಲಕ್ಷ್ಮಿ ಅಂತ ಹೇಳಿದ್ದವ್ರೆ. ಯಾರಿದು ಲಕ್ಷ್ಮಿ ಅಂದ್ರೆ? ನಿಜ ಹೇಳು. ನಾನು ಮೊನ್ನೆ ಒಂದು ಸಿನಿಮಾದಾಗ ನೋಡಿದ್ದೆ. ರಾಜಕಾರಣಿಗಳಿಗೆ 2 ತಲೆ, 2 ನಾಲ್ಗೆ, 2 ಸಂಸಾರ ಇರ್ತಾವಂತೆ. ನೀನೇನಾರು ಹಂಗೆ? ಅಯ್ಯೋ ಇಲ್ಲ ನನ್ನ ಚಿನ್ನ, ನೀನೇ ನನ್ನ ಮಹಾಲಕ್ಷ್ಮಿ. ನೀನು ನಮ್ಮ ಮನೆಗೆ ಬಂದ್ಮೇಲೆ ನಮ್ಮ ಮನೇಲಿ ಸಂಪತ್ತು ಐಶ್ವರ್ಯ ಎಲ್ಲ ಜಾಸ್ತಿ ಆಗೋಯ್ತಲ್ಲ, ಅದಕ್ಕೆ ಇವ್ರಿಗೆ ಹೇಳ್ತಾ ಇದ್ದೆ ನೀನೇ ನನ್ನ ಲಕ್ಷ್ಮಿ ಅಂತ. ನಾನಿಯ ಲಕ್ಷ್ಮಿ. ಆಯ್ತು, ಈ ಡೈರಿಯಲ್ಲಿ ಏನ್ ಬರ್ದಿದೆ ಮೊದಲು ಅದನ್ನ ಹೇಳಿ. ಇಲ್ಲಿ ಬರ್ದಿರೋದಕ್ಕೆಲ್ಲ ಏನರ್ಥ? ಇಲ್ಲಿ ಬರ್ದಿರೋದಕ್ಕೆಲ್ಲ ಏನರ್ಥ? ಅಯ್ಯೋ ಮಾವ, ಅದೇನು ಅಂತ ಸನ್ನೆ ಮಾಡ್ತಿದ್ಯಾ? ಒಸಿ ಬಾಯ್ಬಿಟ್ಟು ಹೇಳ್ಬಾರ್ದಾ? ಇವ್ರು ಏನೇನೋ ಕೇಳ್ತವ್ರೆ, ನಾನು ಏನಂತ ಹೇಳಿ? ಏನಿಲ್ಲ ಸಾ, ಅದು ತುಂಬ ಬಿಸಿಲಲ್ವಾ, ಶೆಕೆ ಆಯ್ತಾಯಿತ್ತು, ಹಂಗೆ ಒಂಚೂರು ನವೇನೋ ಆಯ್ತಾಯಿತ್ತು ಅಷ್ಟೇ. ಏನ್ರಿ, ದೇವ್ರ ಹಿಂದೆ ನಾವಿದೀವಿ, ನಮ್ಮನ್ನು ಮುನ್ನಡೆಸು. ಇದನ್ನ ಯಾಕೆ ಇಲ್ಲಿ ಬರ್ದಿದ್ದೀರಾ?
ಆಯ್ತಿದಾ? ಎಣ್ಣೆ ಹಚ್ಲಾ? ಚಿನ್ನ ಮೂದೇವಿ ಮೂದೇವಿ. ಬಸಪ್ಪನವ್ರೆ, ನೀವು ಸ್ವಲ್ಪ ನಿಮ್ಮ ಹೆಂಡತಿ ಪಕ್ಕ ಬರ್ತೀರಾ? ಏನ್ ಸಾ ನೀವು ಆಡಾಗ್ಲೇ ಎಂಟಿ ಪಕ್ಕಬ್ಬ ಅಂತ ಕರಿತೀರಲ್ಲ, ಆಗಕ್ಕಿಲ್ಲ, ನಾನ್ ಬರಕಿಲ್ಲ. ಏಯ್ ಈ ನಕ್ರಗಳೆಲ್ಲ ಬೇಡ, ಹೋಗಿ ನಿಂತ್ಕೊಳ್ರಿ ಸುಮ್ಮನೆ, ಹೋಗ್ರಿ ಸುಮ್ಮನೆ. ಏನು ಕೇಳ್ತಾರಲ್ಲ ನಾನೇನಂತ ಹೇಳಿ? ನೀವು ಬರ್ದಿರೋದಕ್ಕೆ ಅರ್ಥ ಕೇಳಿದ್ರೆ ನಿಮ್ ಗಂಡಿನೇನ್ರ ಕೇಳ್ತೀರಾ? ನಾನಾ ಬರೆಯೋದಾ? ಅಯ್ಯೋ ಮಾವ, ಜೋಕ್ ಮಾಡ್ತವ್ರೆ ಜೋಕು. ನಾನ್ ಹೆಂಗ್ ಬರೀಲಿ? ನನ್ಗೆ ಓದಕ್ಕೆ ಬರೆಯಕ್ಕೆ ಬಂದ್ರೆ ತಾನೇ ಬರೆಯೋದು. ಇವತ್ತು ನೀನು ಈ ತಾಳಿ ಹಾಕೋಬೇಕು ದಿವ್ಯಾ. ನಾನಿವತ್ತಿರೋ ಸಿಚುವೇಶನ್ ಅಲ್ಲಿ ನಂಗೆ ಬೇರೆ ದಾರಿ ಕಾಣ್ತಿಲ್ಲ. ನಿನ್ ಪರಿಸ್ಥಿತಿ ಎಂತದ್ದೇ ಆಗಿರ್ಲಿ, ಹಾಗಂತ ಈ ತಾಳಿನ ಹಾಕೊಂಡ್ರೆ ಅದನ್ನ ಹುಚ್ಚಾಟ ಅಂತಾರೆ. ಎಸ್, ಹುಚ್ಚಾಟನೇ. ಆದ್ರೆ ಈ ಹುಚ್ಚಾಟಕ್ಕಿರೋ ಬೆಲೆ ಕಡಿಮೆ ಏನಲ್ಲ, 200 ಕೋಟಿ. ಏನ್ ಹೇಳ್ತಿದ್ಯಾ ಬಾಲ? 200 ಕೋಟಿನ? ಹೌದು, 200 ಕೋಟಿ. 200 ಕೋಟಿ ಬೆಲೆ ಬಾಳೋ ಆಸ್ತಿ ಕಣ್ಣೆದುರಿಗಿದ್ದಾಗ ಕುತ್ತಿಗೆಲಿ ತಾಳಿ ಕಟ್ಕೊಂಡ್ರೆ ಅದು ಹುಚ್ಚಾಟ ಅನ್ಸಲ್ಲ.